ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಶಾಸಕ ಬೇಳೂರು ಆಕ್ರೋಶ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ ಶಾಸಕರು. ಸಾಗರ ಸಮಗ್ರ ಅಭಿವೃದ್ಧಿಗೆ ಬಂದ ಅನುದಾನದ ಮಾಹಿತಿ. ಅಭಿವೃದ್ಧಿ ಎಂದರೆ ಗಣಪತಿ ಕೆರೆ ಮಾತ್ರವೇ? ಬೇಳೂರು ಪ್ರಶ್ನೆ. ಮಳೆಹಾನಿ ಪ್ರದೇಶಕ್ಕೆ ಶಾಸಕರ ಭೇಟಿ, ವೈಯಕ್ತಿಕ ಧನ ಸಹಾಯ. ಜನಸ್ಪಂದನ ಹೆಸರಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ರೈತ ಮುಖಂಡರ ಬಂಧನ. ಶಾಸಕರು ಮತ್ತು ಆಡಳಿತದ ವಿರುದ್ಧ ದಿನೇಶ್ ಆಕ್ರೋಶ. ಈಗ ಸುದ್ದಿಯ ವಿವರ. ಜನಿವಾರ ತೆಗೆಸಿದ ಪ್ರಕರಣ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಒತ್ತಾಯಿಸಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಕಲಸೆ ಚಂದ್ರಪ್ಪ, ಸುರೇಶ್ ಬಾಬು, ಚೇತನ್ ರಾಜ್ ಕಣ್ಣೂರು, ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ, ಲಲಿತಮ್ಮ, ಸೈಯದ್ ಜಾಕೀರ್, ಉಮೇಶ್, ಕೆ ಸಿದ್ದಪ್ಪ, ನಾರಾಯಣಪ್ಪ, ಜಯರಾಮ್ ಇನ್ನಿತರರು ಹಾಜರಿದ್ದರು. ಸಾಗರ ಕ್ಷೇತ್ರ ಮತ್ತು ಹೊಸನಗರ ಕ್ಷೇತ್ರ, ಸಾಗರ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಕ್ಷೇತ್ರವಾಗಿ ಬೆಳೆದಿದೆ. ಬದಲಿಗೆ ಇವತ್ತು ಇಡೀ ರಾಜ್ಯದ ಜನ ಇವತ್ತು ದಂಡಾಗಿ ಹೆಚ್ಚೆಚ್ಚಾಗಿ ಸಾಗರಕ್ಕೆ ಬಂದು ಇಳಿತಿರೋದು ನೀವೆಲ್ಲರೂ ನೋಡ್ತಾರೆ. ಒಂದು ರೈಲ್ವೆ ಸ್ಟೇಷನ್ ಇಂದ ಬರುವಂಥದ್ದು, ಇನ್ನು ಕಾರ್ ಮೂಲಕ ಬರುವಂಥವ್ರು, ಬಸ್ ಮೂಲಕ ಬರುವಂಥದ್ದು, ವಿಮಾನದಿಂದ ಬರುವಂಥದ್ದು. ಇವತ್ತು ಸಿಗಂದೂರು ಇರ್ಬೋದು, ಇಲ್ಲಿಂದ ನಮ್ಮ ಇಲ್ಲಿ ಸ್ಥಳೀಯ ಇರುವಂತ ಸ್ಥಳಗಳಿರ್ಬೋದು, ಜೋಗ್ ಫಾಲ್ಸ್ ಇರ್ಬೋದು, ಅಲ್ಲಿಂದ ಮುರುಡೇಶ್ವರಿಗೆ ಹೋಗೋರು ಇಲ್ಲಿಂದೆಲ್ಲ ಬಂದೇ ಹೋಗ್ತಾ ಇದ್ದಾರೆ. ಹಾಗಾಗಿ ಇಡೀ ಸಾಗರ ಕ್ಷೇತ್ರದಲ್ಲಿ ಶನಿವಾರ ಭಾನುವಾರ ಇತರೆ ದಿನದಲ್ಲಿ ಯಾವ ಲಾಡ್ಜ್ಗಳಲ್ಲೂ ರೂಮ್ ಸಿಗಲ್ಲ, ಎಲ್ಲೂ ಹೋಟೆಲ್ಗಳಲ್ಲೂ ಸಹ ಸರಿಯಾಗಿ ನಮ್ಗೆ ತಿಂಡಿ ಕೊಡಕ್ಕಾಗಲ್ಲ ಅಂತ ಹೋಟೆಲ್ಗಳು ಹೇಳ್ತಾರೆ. ಅಂತ ಸಾಗರವನ್ನ ನಾವು ಅಭಿವೃದ್ಧಿ ಪಥದಲ್ಲಿ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ಈ ನಗರವನ್ನ ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಅದರಿಂದ ನನ್ನ ಸರ್ಕಾರ ಬಂದು ಈಗ 2ನೇ ವರ್ಷ ಪೂರೈಸ್ತಾ ಇದೆ. ಈಗಾಗಲೇ ನಗರ ಕೆಲವು ರಸ್ತೆಗಳಿಗೆ ಈಗ ಆದ್ಯತೆ ನಾನು ಕೊಟ್ಟಿದ್ದೀನಿ. ಎಲ್ಲಾ ರಸ್ತೆಗಳಿಗೂ, ಸಾಗರದ ಪ್ರಮುಖ ರಸ್ತೆಗಳನ್ನೆಲ್ಲ ಅಗಲೀಕರಣ ಮಾಡ್ಬೇಕನ್ನೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಈಗಾಗಲೇ ನಮ್ಮ ಕೆಲ್ದಿ ರಸ್ತೆ ಇರ್ಬೋದು, ಈ ಕಡೆ ಹೊಸನಗರ ರಸ್ತೆ ಇರ್ಬೋದು, ಇನ್ನು ನಮ್ಮ ಊರಿನ ಇರುವಂತ ಮಾರ್ಕೆಟ್ ರಸ್ತೆ ಹಲವಾರು ವರ್ಷಗಳಿಂದ ಅದು ಹಾಗೆ ಬಿದ್ದು ಅದೇನು ಇದು ಮಾಡಕ್ಕಾಗುವಂತ ರಸ್ತೆನೂ ಸಹ ಈಗಾಗಲೇ ಇವತ್ತು ಡಿ ಸಿ ಆಫೀಸಲ್ಲಿ ಇವತ್ತು ಮೀಟಿಂಗ್ ಇದೆ. ಅದ್ರ ಬಗ್ಗೆನೆ ಮೊನ್ನೆ ಡಿ ಸಿ ಅವರ ಹತ್ರ ನಾನೇ ಸ್ವತಃ ಹೋಗಿ ಇದು ಇಮಿಡಿಯೇಟ್ಲಿ ನನಗೆ ಮಾಡ್ಕೊಡ್ಬೇಕಂತ ಹೇಳಿ ಡಿ ಸಿ ಅವರು ಮೀಟಿಂಗ್ ಕರೆದಿದ್ದಾರೆ. ಇದು ತಕ್ಷಣ ಅದನ್ನು ಸಹ ನಾವು ಆದಷ್ಟು ಬೇಗ ಮುಗಿಸಿ ಸಾಗರ ಸಿಟಿಯನ್ನ ಸುಂದರವಾದಂತ ಸಿಟಿ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶನ ಈಡೇರಿಸುವಂತ ಆಗ್ಬೇಕು. ಹೈವೇದು ಈಗಾಗಲೇ ಕೆಲಸ ಪೂರ್ತಿ ಕ್ಲಿಯರ್ ಆಗ್ತಾ ಇದೆ. ಅದನ್ನು ಸಹ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಅದನ್ನು ಸಹ ಮುಕ್ತಾಯ ಮಾಡಿಕೊಡ್ಲಿಕ್ಕೆ ತಯಾರಿದ್ದೀವಿ. ಒಟ್ಟಲ್ಲಿ ಅದೊಂದೇ ಅಲ್ಲ, ಸಾಗರ ಸಿಟಿಯಲ್ಲೂ ಸಹ ನನ್ನ ಉದ್ದೇಶ ಸಾಗರದ ಎಲ್ಲಾ ವಾರ್ಡ್ಗಳಲ್ಲೂ ಪಾರ್ಕ್ ಆಗ್ಬೇಕು, ಆಮೇಲೆ ಫುಡ್ ಕೋರ್ಟ್ ಆಗ್ಬೇಕು. ಬಹಳ ನಮ್ಮ ಯೋಜನೆಗಳು ಬಹಳ ಎಲ್ಲ ಇದಾವು. ಅದಕ್ಕೆ ಈ ಹೋದ ವರ್ಷ ನಮಗೆ ಬಂದಂತ ಅನುದಾನದಲ್ಲಿ ಫುಡ್ ಕೋರ್ಟಿಗೂ ದುಡ್ಡು ಕೊಟ್ಟಿದ್ದೀನಿ, ರಸ್ತೆಗಳಿಗೂ ದುಡ್ಡು ಕೊಟ್ಟಿದ್ದೀನಿ. ಗುತ್ತಿಗೆದಾರರು ಒಂದಿಷ್ಟು ಜನ ನಮಗೆ ಸರಿಯಾಗಿ ಕೈ ಕೊಟ್ಟರು ನಮಗೆ. ಅದರಿಂದ ಅವರಿಗೆಲ್ಲ ಎಚ್ಚರಿಕೆ ಕೊಟ್ಟು ಬೇರೆ ಗುತ್ತಿಗೆದಾರಿಗೆ ನಾವು ಆದೇಶ ಮಾಡಿದ್ದೀವಿ. ಒಟ್ಟಿನಲ್ಲಿ ಮಾಡಬೇಕು. ನಗರೋತ್ಥಾನದಲ್ಲಿ ಇದೆ, ಸ್ಪೆಷಲ್ ಗ್ರಾಂಟಲ್ಲಿ ಇದೆ, ಬೇರೆ ಬೇರೆ ಗ್ರಾಂಟಲ್ಲಿ ದುಡ್ಡೆಲ್ಲ ಕೊಟ್ಟಿದ್ದೀವಿ. ಆದರೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕೆಲವು ರಸ್ತೆಗಳಿಗೆ ನಮ್ಗೆ ಆಗ್ತಾ ಇಲ್ಲ. ಇದು ಅದನ್ನು ಸಹ ಮಾಡಿಕೊಡೋ ಜವಾಬ್ದಾರಿ ನಮ್ದಿದೆ. ಖಂಡಿತ ಈ ಸಾಗರಕ್ಕೆ ಒಳ್ಳೆ ರಂಗಮಂದಿರನು ಸಹ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ. ಅದಕ್ಕೂ ಸಹ ಹೇಳಿದ್ದೀನಿ. ನಮ್ಮ ಬ್ರಾಫ್ಸಿಮ್ ಪಕ್ಕದಲ್ಲಿರುವಂತ ಜಾಗನ ಸಹ ಇದು ಮಾಡ್ಕೊಂಡಿದ್ದೀವಿ. ಪೊಲೀಸ್ ಸ್ಟೇಷನ್ ಸಹ ಚೇಂಜ್ ಆಗುತ್ತೆ, ಅದಕ್ಕೂ ಸಹ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಒಟ್ಟಿನಲ್ಲಿ ಸಾಗರದ ಎಲ್ಲ ಇದಕ್ಕೂ ಸಹ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದು ಹೇಳ್ತೀನಿ. ಹಾಗೆ ಸಬ್ ರಿಜಿಸ್ಟ್ರೇಷನ್ ಇವತ್ತು ಹಿಂದೆ 70 ಕೋಟಿ ರೂಪಾಯಿ ನಾನೇ ತಂದಿದ್ದೆ 2008ರಲ್ಲಿ. ನಿಮ್ಗೆಲ್ಲ ಗೊತ್ತಿದೆ. 70 ಕೋಟಿ ರೂಪಾಯಿ UGD ವರ್ಕಿಗೆ ತಂದಿದ್ದೆ. ಅವಾಗ ಅರ್ಧ ಕಾಮಗಾರಿ ಮಾಡಿ ಅದನ್ನು ಅರ್ಧ ನಿಲ್ಲಿಸಿಬಿಟ್ರು. ಆನಂತರ ಬಂದವರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಬಂದ ಮೇಲೆ ಪ್ರಥಮ ಬಾರಿ UGD ಕಾಮಗಾರಿ ಮುಕ್ತಾಯ ಆಗ್ಬೇಕು. ಅದು ಆ ಸಿರುವಾಳದ ಹತ್ರ ಏನಲ್ಲಿದೆ ಆ ಪ್ಲಾಂಟಿಗೆ ಅಲ್ಲಿ ರೆಡಿಯಾಗಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೂ ಸಹ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಇದಕ್ಕೆ ಕಾಳಜಿ ಇರ್ಬೇಕು, ಮನಸ್ಥಿತಿ ಇರ್ಬೇಕು. ಕೇವಲ ಕೆರೆ ಅಭಿವೃದ್ಧಿ ಒಂದೇ ಮಾಡೋದಲ್ಲ, ಇದನ್ನ ಎಲ್ಲಾ ಅಭಿವೃದ್ಧಿನೂ ಮಾಡೋಕ್ಕೆ ಚಿಂತನೆ ಮಾಡಬೇಕು ಆಗ್ಬೇಕು. ಸಾಗರದ ನಗರದ ಪ್ರಗತಿಗೆ ಅದಾಗಬೇಕಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಹೇಳಿದ್ದೀನಿ, ಈಗ ಬಹಳ ಜನ ಹೇಳಿದ್ದಾರೆ ನಾನು ಹಿಂದಿನ ಶಾಸಕರು ಮಾಡಿದ್ದು ಹಣನ ಅವರ ಇದು ನಾನು ಮಾಡೋದೇ ಇಲ್ಲ. ನಾನು ಯಾವ ಕಾರಣಕ್ಕೂ ಅವ್ರದ್ದು ಅಭಿವೃದ್ಧಿ, ಯಾಕಂದ್ರೆ ಹಿಂದೆ ಸರ್ಕಾರ ಬಂದಂತ ಕಾಲದಲ್ಲಿ ಎಲ್ಲರೂ ಕಾಗೋತಿ ಇದ್ದಾಗೂ ಸ್ವಲ್ಪ ಇದ್ದಿದ್ದ ಮುಂದುವರ್ಸೋ ಭಾಗ ಇದ್ದೇ ಇರ್ತದೆ. ಅದನ್ನ ನಾವೇನು ವಾಪಸ್ ಕಳ್ಸಕ್ಕೇನಾಗಲ್ಲ.
ನಾವು ಅವ್ರು ಹೇಳೋದು ಹಿಂದಿನ ಹಾಲಪ್ನವ್ರು ಕೊಟ್ಟಿದ್ದೇ ನಾವು ಅಭಿವೃದ್ಧಿ ಮಾಡೋದಂತೆ. ಇದು ಯಾವ ತರ ಅಂತ ಅರ್ಥನೇ ಆಗಲ್ಲ. ಅವ್ರು ಬೇಕಾದ್ರೆ ಬರಕ್ ಹೇಳಿ, ಯಾವ ವರ್ಕ್ ಕೊಟ್ಟಿದ್ಯಪ್ಪ, ಯಾವ ವರ್ಕ್ ಅವ್ರ ವರ್ಕ್ ಯಾವುದು ನಾವು ಉದ್ಘಾಟನೆ ಮಾಡೋದು. ಹಾಲಪ್ಪ ಕೊಟ್ಟಿದ್ದು ಯಾವುದೇ ವರ್ಕ್ ಅನ್ನ ನಾನು ಉದ್ಘಾಟನೆ ಮಾಡಕ್ ಹೋಗೋದಿಲ್ಲ. ನಾನ್ ತಂದಿದ್ ವರ್ಕ್ ಮಾತ್ರ ಮಾಡ್ತೀನಿ. ಬಹಳ ಹೇಳಿದಲ್ಲ, ಕೆಳದಿ ರಸ್ತೆದ ಅವರೇ ತಂದಿದ್ರು ಅಂತ ಹೇಳಿದ್ದಾರೆ. ಇಲ್ಲೇ ಆರ್ಡರ್ ಇದೆ, ಇಲ್ಲೇ ಇದೆ. 13 ಮಾರ್ಚ್ 2024 ಇಲ್ಲಿ ಆರ್ಡರ್ ಕೊಟ್ಟಿದ್ದೀನಿ. ರಾಮನಗರ ಮತ್ತು ನಿಮ್ಮ ಕೆಳದಿ ರಸ್ತೆದು ಆರ್ಡರ್ ಕಾಪಿ ಇಲ್ಲೇ ಕೊಡ್ತೀನಿ, ನಿಮ್ಗೆ ಕೊಟ್ಟೋಗ್ಬಿಡ್ತೀನಿ. ನಾನೇ ಹೋಗಿ ಸ್ವತಃ ಹೋಗಿ ಮಿನಿಸ್ಟರ್ ಹತ್ರ ಕೂತು ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದು. ನನ್ನ ಹತ್ರ ಕಾಪಿ ಇದೆ, ನಾನೇ ಆರ್ಡರ್ ಮಾಡಿಸಿ ಕಾಪಿ ಇಲ್ಲಿದೆ. ನಿಮಗೆ ದಾಖಲೆಗೆಲ್ಲ ಕೊಡ್ತಿದ್ದು. ಬಹಳ ಜನ ಹೋಗ್ಬಿಟ್ಟು ಬಿಜೆಪಿ ಮುಖಂಡರು ಇಲ್ಲ ಹಾಲಪ್ನವ್ರು ಮಾಡಿಸಿದ್ದು, ಅಲ್ಲಿಯ ಸದಸ್ಯರು ಹಾಲಪ್ನವ್ರು ಮಾಡಿಸಿದ್ದು ಅಂತ ಹೇಳ್ತಾರೆ. ಯಾವ ಹಾಲಪ್ನವ್ರು ಮಾಡಿಸಿದ್ದಾರೆ? ಯಾವ್ದಾದ್ರು ಗ್ರಾಂಟ್ MLA ಟೈಮ್ ಎಲೆಕ್ಷನ್ ಬರೋತ್ತಿಗೆ ಎಲ್ಲದೂ ಸ್ಯಾಂಕ್ಷನ್ ಮಾಡಿ ಹೋಗ್ಬಿಟ್ರೆ ದುಡ್ಡು ಯಾರು ಕೊಡ್ತಾನೆ? ಹಾಲಪ್ ಕೊಡ್ತಾನೆ? ಸ್ಯಾಂಕ್ಷನ್ ಎಲ್ಲವನ್ನೂ ಮಾಡ್ತಾನೆ. ಈಗ ನಾನು ರಾಷ್ಟ್ರೀಯ ಹೋಗ್ಬೇಕಾರೆ ಇಂಥರ ವ್ಯವಸ್ಥೆ ಕೊಡ್ತೀನಿ, ನಿಮಗೆ ಇನ್ನೂ ಡಬಲ್ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಹೇಳಿ ಹೋಗ್ತೀನಿ ಅಷ್ಟೇ. ಆಗ್ಬೇಕಲ್ಲ. ಸುಮ್ಮನೆ ಇವ್ರಿಗೆ ಏನಂದ್ರೆ ನಾವು ಮಾಡೋ ಕೆಲಸಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಗಣಪತಿ ಕೆರೆ ಒಂದೇ ಅಭಿವೃದ್ಧಿ. ಗಣಪತಿ ಕೆರೆ ಯಾವ್ದು ಗೊತ್ತಾನು? ಬೆಳಗಾವಿ ಹೋಗಿದ್ನಲ್ಲ ಅಣ್ಣ, ಬೆಳಗಾವಿ ಹೋದಾಗ ನಾನು ಬಾವುಟ ನೋಡಿದೆ ಕೆರೆ ಹತ್ರ. ಅಲ್ಲಿ ಹೋದಾಗ ನೋಡಿ ಅವ್ನು ಬಾವುಟ ನೋಡಿ ಆ ಕೆರೆ ಅಭಿವೃದ್ಧಿ ನೋಡ್ಕೊಂಡ್ ಬಂದು ಇಲ್ಲೊಂದು ದೊಡ್ಡ ಬಾವುಟ ಹಾರಿಸಿದ್ದ ಒಂದು ಸಾಧನೆ ಆಯ್ತು. ಮತ್ತೇನೂ ಇಲ್ಲ. ಆ ಕೆರೆ ಅಲ್ಲಿ ನೋಡ್ದೆ ನಾನು, ಎಲ್ಲಿ ಬೆಳಗಾವಿ ಕೆರೆನೂ ನೋಡಿದೆ, ಅದೆಷ್ಟು ಸ್ವಚ್ಛಾಗಿ ಹೆಂಗಿದೆ ಅನ್ನೋದು ನೋಡಿದೆ. ಇಲ್ಲಿ ಯಾವ ತರ ಇದೆ ನೀವು ನೋಡಿದಿರಿ. ಅವ್ರು ತುಂಬಾ ಚೆನ್ನಾಗಿ ಅದ್ಭುತ ಮಾಡಿದ್ರೆ ಅದ್ರ ಮೇಲ್ಗಡೆ ಒಂದು ಬಾವುಟ ಹಾರಿಸಿದ್ದಾರೆ. ಅದೇ ಬಾವುಟ ಅದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಮಾಡಿರೋದು, ಮತ್ತೆ ಬೇರೆ ಏನು ಅಲ್ಲ. ಅದನ್ನೇ ಬಿಂಬಿಸ್ಕೊಂಡು ಕೆರೆ ಹಬ್ಬ ಮಾಡಿ, ಆ ಹಬ್ಬ ಮಾಡಿ 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 ಇದೇ ತೋರಿಸಿದ ಅದೊಂದೇ. ಏನ್ ಅಭಿವೃದ್ಧಿ ಮಾಡಿದ್ಯಾ ನೀನು? ತೋರ್ಸ್ಕೊಡ್ಬೇಕು. ಇವತ್ತು ಹಾಲಪ್ಪದವ್ರು, ಇವತ್ತು ವಿರೋಧ ಪಕ್ಷದವ್ರು ಯಾರು ಅವ್ರು ಇದ್ರೆ ಅವರು ಏನ್ ಮಾಡಿದಿರಿ? ನೀವು ಸಾಧನೆ ಮಾಡಿದಿರಿ? ಯಾವ ಬಿಲ್ಡಿಂಗ್ ಕಟ್ಟಿದಿರಿ ನೀವು? ಯಾವ ಕಾಲೇಜ್ ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀರಿ? ನಮ್ಮ ಜೂನಿಯರ್ ಕಾಲೇಜ್ ಒಂದು 4 ಕೊಠಡಿ ಏನೋ ಕೊಟ್ಟಿರ್ಬೇಕು. ಅದೇನು ಇಲ್ಲ ಅಂತಲ್ಲ, ಕೊಟ್ಟಿದ್ದಾರೆ, ಅವ್ರ ಕಾಲ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ರಿ ನೀವು? ಆಮೇಲೆ ಕಾಲೇಜು 1-2 ಕೊಠಡಿ ಕೊಟ್ಟಿರ್ಬೋದು. ಮತ್ತೇನ್ ಕೊಟ್ಟಿದ್ರಿ? ಓನ್ ಆಗಿ ಸ್ವತಃ ಇರುವಂತ ಬಿಲ್ಡಿಂಗ್ ಯಾವ್ದಾದ್ರು ನೀವು ಮಾಡಿದ್ದೀರಿ ಅಂದ್ರೆ ತೋರಿಸ್ಕೊಡಿ. ಒಂದೇ ಒಂದು ಬಿಲ್ಡಿಂಗ್ ನೀವು ಮಾಡಿ ತೋರಿಸಿ. ಹೊಸನಗರ, ಸಾಗರ ಎಲ್ಲಾದ್ರೂ ಒಂದು ಬಿಲ್ಡಿಂಗ್ ಮಾಡಿ ನೀವು ತೋರಿಸ್ಕೊಡ್ರಿ ನನಗೆ. ಯಾವ ಮಾಡಿದ್ರಿ ನೀವು ಮಾಡಿದ ಒಂದೇ CC ರಸ್ತೆಯನ್ನ ನಿನ್ನ ಕಾರ್ಯಕರ್ತರಿಗೆ ಮಾತ್ರ ಕೊಟ್ಟಿದ್ದೀರಿ. CC ರಸ್ತೆಗಳನ್ನ ನಿಮ್ಮ ಕಾರ್ಯಕರ್ತರಿರುವಂತ ಕಡೆ ಬಿಟ್ರೆ ಮತ್ತೆ ನೀವು ಎಲ್ಲೂ ಕೊಟ್ಟಿದ್ದಿಲ್ಲ. ಸುಮ್ಮನೆ ನಮ್ಮ ಮೇಲೆ ಅಪವಾದ ಮಾಡ್ತಾರೆ, ಬೇಳೂರು ಅಭಿವೃದ್ಧಿ ಮಾಡಲ್ಲ ಅಂತಲ್ಲ. ನನಗೆ ಇನ್ನೂ 3 ವರ್ಷಗಳ ಕಾಲ ನಮ್ಮ ಕ್ಲಿನಿಕ್ ಅಂತ ಒಂದು ಹೊಸದ್ ಮಾಡಿದೀವಿ. ಈಗ ನಮ್ಮ ಕ್ಲಿನಿಕ್ ಅಂತ ಇದೀಗ TVS ಶೋರೂಮ್ ಪಕ್ಕದಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ರೆಡಿ ಆಗಿದೆ. ಈಗ ಡಾಕ್ಟ್ರು ಮತ್ತು ಅಲ್ಲಿ ಎಲ್ಲ ಸ್ಪೆಷಲ್ ಇವ್ರು ಬರ್ತಾರೆ. ಅಲ್ಲೊಂದು ನಮ್ಮ ಕ್ಲಿನಿಕ್ ಅಲ್ಲಿ ಈಗಾಗಲೇ ರೆಡಿ ಮಾಡಿದ್ದೀವಿ. ಅದು ಸಹ ಈಗ ಒಂದೊಂದು 15 ದಿವಸ ಒಳಗೆ ಅದನ್ನು ಸಹ ಉದ್ಘಾಟನೆ ಮಾಡಬೇಕಾಗಿದೆ. ಅದರ ಜೊತೆಗೆ ನಮ್ಮ ಸಾಗರದ ಗ್ರಾಮಾಂತರ ಭಾಗದಲ್ಲಿ ವಿಶೇಷವಾಗಿ 2 ಕಡೆ ನಮಗೆ ಒಂದು ಇದು ಕೊಡ್ತಾ ಇದ್ದಾರೆ, ಆಸ್ಪತ್ರೆಯನ್ನು ಕೊಡ್ಲಿಕ್ಕೆ ತಯಾರು ಮಾಡಿದ್ದಾರೆ. ಒಂದು ಬ್ಯಾಕ್ವರ್ಡ್ ಹತ್ರ ಸುಳ್ಳುಳ್ಳಿಯಲ್ಲಿ ಒಂದು ಆಸ್ಪತ್ರೆಗೆ ಕೊಡ್ಲಿಕ್ಕೆ 65 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಆಮೇಲೆ ನಮ್ಮ ಮಂಚಾಲೆ ಮತ್ತು ಬೊಮ್ಮತ್ತಿ ಸರ್ಕಲ್ ಅಲ್ಲಿಗೆ 65 ಲಕ್ಷ ರೂಪಾಯಿನ ಹೊಸ ಒಂದು ಆಸ್ಪತ್ರೆ ಮಾಡ್ಲಿಕ್ಕೆ, ಸ್ಪೆಷಲ್ ಕ್ಲಿನಿಕ್ ತರ ಮಾಡ್ಲಿಕ್ಕೆ ಅದಕ್ಕೊಂದು 65 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಅದನ್ನು ನಾವು ರೆಡಿ ಮಾಡಿ ಆ ಜನರಿಗೆ ಈಗಾಗಲೇ ರೆಡಿ ಮಾಡ್ಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಭಾಗದ ನೀರಾವರಿ ಇರ್ಬೋದು, ಬೇರೆ ಇರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ ರೀತಿಯಲ್ಲಿ ನಮ್ಮ ಕೆಲಸವನ್ನ ಮಾಡಿದ್ವಿ. ಗ್ರಾಮೀಣ ಭಾಗದಲ್ಲಿ ಇವತ್ತು PMGS ರಸ್ತೆ 2 ವರ್ಷದಿಂದ ನಿಲ್ಲಿಸಿಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ PMGSY ಏನು ಮೋದಿಜಿಯವರು ಹಿಂದೆ ಕೊಡ್ತಿದ್ರು, ವಾಜಪೇಯಿ ಅವ್ರ ಕಾಲದಲ್ಲಿ ಶುರುವಾಯ್ತು. ರಾಷ್ಟ್ರೀಯ ಈ ಭಾಗದ ಹಳ್ಳಿ ಭಾಗದಲ್ಲಿ ಜನ ಸಂಪರ್ಕ ರಸ್ತೆ ಸಿಗ್ಬೇಕಂತ ಹೇಳಿ ಗ್ರಾಮೀಣ ಏನು PMGS ರಸ್ತೆ ಮಾಡಿದ್ರು. ಅದು 2 ವರ್ಷ ಆಯ್ತು. ಈಗ ಒಂದೇ ಒಂದು ಪೀಸು ನಮಗೆ ದುಡ್ಡು ಬರಲಿಲ್ಲ. ಆ ರಸ್ತೆ ಬಂದಿಲ್ಲ ಅಂತ ಹೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ತಂದಾಗ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಮಾಡೋಣ ಅಂತ ಹೇಳಿ ಹೊಸದಾಗಿ ಪ್ರಗತಿ ಪಥ ಯೋಜನೆ ಅಂತ ಒಂದು ಜಾರಿ ಮಾಡಿದ್ದಾರೆ. ಪ್ರಗತಿ ಪಥ ಅಂತ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಈಗ ಅದರಲ್ಲಿ ನಮಗೆ 40 ಕಿಲೋಮೀಟರ್ ಸಾಗರ ತಾಲೂಕಿಗೆ ಕೊಡ್ತಾ ಇದ್ದಾರೆ. 40 ಕಿಲೋಮೀಟರ್ ಸಾಗರ ತಾಲೂಕು ಅಂತ ಹೇಳಿದ್ರೆ ಹತ್ತತ್ರ ಅದು ಒಂದು 20 ಕೋಟಿ ಆಗ್ಬೋದು, ಏನು ಬರ್ಬೋದು. ಅದು ಸಹ ನಮಗೆ ಈಗಾಗಲೇ ರಾಜ್ಯ ಸರ್ಕಾರ ಅನುಮೋದನೆ ಮಾಡ್ತಾ ಇದೆ. ಈಗ ಇದೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ನಮಗೆ ಅಭಿವೃದ್ಧಿ ಆಗಿಲ್ಲ, ಇನ್ನೊಂದಾಗಿಲ್ಲ. ಏನ್ ಅಭಿವೃದ್ಧಿ ಆಗ್ಬೇಕು ಹೇಳ್ರಿ, ಎಲ್ಲದೂ ಮಾಡಕ್ತಾ ಇದ್ವಿ. ಶಾಲೆ ಈಗ ಕಾಲೇಜುಗಳಿಗೆ ಕೊಟ್ಟಿದ್ದೀನಿ. ಈಗ ನಮ್ಮ ಡಿಗ್ರಿ ಕಾಲೇಜರಿಗೆ ಕೊಟ್ಟಿದ್ದೀನಿ. ನಮ್ಮ
ಮಹಿಳಾ ಕಾಲೇಜಿಗೆ ಏನ್ ಬೇಕು ಕೇಳಿದರೆ ಪಾಪ ನ್ಯಾಕ್ ಕಮಿಟಿ ಬಂದಾಗ ಸಂಪೂರ್ಣ ಅಭಿವೃದ್ಧಿ ಮಾಡಿ ಅವ್ರು ಬಂದಾಗ ಖುಷಿ ಬಿದ್ದು ನಮಗೆ ಗ್ರೇಡ್ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಪೇಂಟ್ ಇಂದ ಹಿಡಿದು ಎಲ್ಲ ಮಾಡಿದ್ದೀರಿ. ಕಾಲೇಜುಗಳಿಗೆ ಪೇಂಟ್ ಇರದೆ 10-15 ವರ್ಷ ಆಯ್ತು, ಯಾರು ಪೇಂಟ್ ಮಾಡ್ಲಿಲ್ಲ. ಜೂನಿಯರ್ ಕಾಲೇಜ್ ಹಳೆ ಬಿಲ್ಡಿಂಗ್ ತಗ್ಸಕ್ಕೆ ಯಾರು ಹೋಗ್ಲಿಲ್ಲ ಮುಂದ್ಗಡೆ. ಅದೆಲ್ಲ ತಗ್ಸಿ ಒಳ್ಳೆ ಶೌಚಾಲಯನ ಕೊಟ್ಟು ಒಳಗಡೆನೂ ಸಹ ಅವರಿಗೆ ಸಭಾಭವನವನ್ನು ಮಾಡಿಸಿ ಕಂಪ್ಲೀಟ್ ಪೇಂಟಿಂಗ್ ಮಾಡಿ ಸ್ವಚ್ಛವಾಗಿ ಒಳ್ಳೆಯ ಒಂದು ಕಾಲೇಜಾಗಿ ಮಾಡ್ಕೊಡ್ತಾ ಇದ್ದೀನಿ. ಅಲ್ಲಿಗೂ ಈಗ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿರುವಂತ ನನ್ನೆಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಬಂದಂತ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರೇ, ಮೊದಲನೇದಾಗಿ ಜನಿವಾರದ ಘಟನೆ ಈ ರಾಜ್ಯ ಅತ್ಯಂತ ಖಂಡನೆ ಆಗಿರುವಂಥದ್ದು ಸಹ ನಾನು ಸಹ ಖಂಡನೆ ಮಾಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ಜನಿವಾರ ಅಂದ್ರೆ ಆ ಸಮಾಜದ ಒಂದು ಭಾವನೆ ಇರುವಂತ ಒಂದು ಸಂಕೇತ. ಅಂದ್ರೆ ಆ ಜನಿವಾರಕ್ಕೆ ಅಷ್ಟೇ ಮಹತ್ವ ಇದೆ. ಅಂತ ಒಂದು ಜನಿವಾರವನ್ನ ಒಂದು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ತೆಗಿಬೇಕು ಅಂತ ಹೇಳುವಂತ ಕೀಳು ಮಟ್ಟದ ಯಾವ ಅಧಿಕಾರಿ ಇದ್ದಾನೆ, ನಿರ್ದಾಕ್ಷಿಣ್ಯವಾಗಿ ನಾವು ಖಂಡಿತ ಅವನ್ನ ಸಸ್ಪೆಂಡ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರವನ್ನು ಹೇಳಿದೆ. ನಾನು ಹೇಳ್ತಾ ಇದ್ದೇನೆ, ಇದು ಮಾಡಲೇಬೇಕು. ಮಾಡದೆ ಹೋದರೆ ನಾವು ಉಗ್ರವಾದಂತ ನಂದು ಸರ್ಕಾರದ ವಿರುದ್ಧವಾಗಿ ಇರುತ್ತೆ ನಂದು ಮಾತನ್ನು ಹೇಳಲಿಕ್ಕೆ ಇವತ್ತು ನಿಮಗೆ ಉಗ್ರವಾಗಿ ಹೇಳ್ತೀನಿ. ಯಾವುದೇ ಸಮಾಜದ ಯಾವುದೇ ಧಾರ್ಮಿಕ ಇದನ್ನ ತೆಗೆಯುವಂತ ಇದನ್ನ ಯಾರೂ ಮಾಡಬಾರ್ದು ಅನ್ನೋ ಉದ್ದೇಶ ನಮ್ದಿದೆ. ಅದರಿಂದ ಇದು ಬಹಳ ಖಂಡನೆ. ಯಾವುದೋ ಒಬ್ಬ ಪಾಪಿ ಅಧಿಕಾರಿ ಈ ತರ ಮಾಡಿರೋದು ನಿಜವಾಗ್ಲೂ ಬೇಸರ ತರುವಂತ ವಿಚಾರ. ಇದಕ್ಕೆ ಬ್ರಾಹ್ಮಣ ಸಮಾಜದವರು ಇಡೀ ರಾಜ್ಯಾದ್ಯಂತ ಖಂಡನೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಬಟ್ ಏನಂದ್ರೆ ಸರ್ಕಾರಗಳು ಯಾವುದು ಈ ತರ ಮಾಡಿ ಅಂತ ನಾವು ಹೇಳಲ್ಲ. ನಾವು ಯಾವುದೋ ಒಬ್ಬ ಅಧಿಕಾರಿ ನೀಚತನದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರ್ತಾನೆ. ಅಂತ ಕೆಟ್ಟ ಪ್ರವೃತ್ತಿ ಇರುವಂತವ್ರನ್ನ ನಾವು ಕಡಿವಾಣ ಹಾಕದ ಹೋದ್ರೆ ಮುಂದೆ ಇದೇ ತರ ಬೇರೆ ಬೇರೆ ವಿಚಾರಗಳಾಗಿಯೂ ಸಹ ಬರ್ತವು. ಆದ್ರಿಂದ ಈ ಒಂದು ಜನಿವಾರ ವಿಚಾರದಲ್ಲಿ ಗೋಪಾಲಕೃಷ್ಣ ಬೇಳೂರು ನಿಜವಾಗ್ಲೂ ಸರ್ಕಾರ ಏನು ಕ್ರಮ ತಗೊಳ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ. ನಾವಂತೂ ಬಿಡುವುದಿಲ್ಲ. ಇದು ಖಂಡನೆ, ಉಗ್ರವಾದಂತ ಖಂಡನೆ ಮಾಡ್ತೇನೆ ನಾನು. ಖಂಡಿತ ಇದು ಖಂಡನೆ ಮಾಡ್ತೇನೆ. ಯಾಕಂದ್ರೆ ಈ ತರ ಬರಬಾರ್ದು. ಈ ತರ ಅಲ್ಲ. ನಾವೊಂದು ಜನಿವಾರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇರುವಂತ ಪೂಜೆ ಪುರಸ್ಕಾರಗಳು ಅವ್ರು ಮಾಡುವಂತ ಇದು ಅದೇನು ಸಾಮಾನ್ಯ ಸುಮ್ಮನೆ ಹಾಕಲ್ಲ ಅದಲ್ಲ ಅಲ್ವಾ. ಅಂತ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಯಾರೂ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಿಮಗೆ ಫಸ್ಟ್ ಈ ಸಂದೇಶ. ಸಾಗರ ಪಟ್ಟಣದ ಗೋಪಾಲಗೌಡ ನಗರದ ಮಳೆ ಹಾನಿ ಪ್ರದೇಶಕ್ಕೆ ಮಂಗಳವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಯಿಂದ ಮನೆ ಹಾನಿಗೊಳಗಾದ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡುವ ಜೊತೆಗೆ ನಗರಸಭೆಯಿಂದ ತಕ್ಷಣ ಆರ್ಥಿಕ ಸಹಕಾರ ನೀಡುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಗಣಪತಿ ಮಂಡ್ಯಗಳಲ್ಲಿ ಶಂಕರ್ ಅಳ್ವಿಕೋಡಿ, ಜಾಕಿರ್, ಲಲಿತಮ್ಮ, ಮಧುಮಾಲತಿ, ಉಮೇಶ್, ನಗರಸಭೆ ಅಧಿಕಾರಿ ಮದನ್, ಮಮತಾ, ಗುರುರಾಜ್, ರುಕ್ಮಿಣಿ ಇನ್ನಿತರರು ಹಾಜರಿದ್ದರು. ತಗೊಂಡು ಅವರಿಗೆಲ್ಲ ಅಮೌಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ನಗರಸಭೆಯಿಂದ ಹೋದ್ಸರಿ ಎಷ್ಟು ಕೊಟ್ಟಿದ್ರು? 10 ಕೋಟಿ 20 ಕೊಟ್ಟಿದ್ದೀರಲ್ಲ, 10-20 ಕೊಟ್ಟಿದ್ದೀರಿ. ಡ್ಯಾಮೇಜ್ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಮದನ್ ನೋಡಿ ರೆಡಿ ಮಾಡಿ ರಿಪೋರ್ಟ್ ಹಾಕಿಬಿಟ್ಟು ಇಮಿಡಿಯೇಟ್ಲಿ ಕೊಡ್ಬೇಕು. ರೆಡಿ ಮಾಡಿಬಿಡಿ, ಗೊತ್ತಾಯ್ತಾ? ಡಿಲೇ ಮಾಡಬಾರ್ದು. ಪಟ್ಟಂತ ಕೊಡಿ. ಮತ್ತೆ ಅಲ್ಲಿ ಬೇರೆ ಡ್ಯಾಮೇಜ್ ಜಾಸ್ತಿ ಆಗಿದೆ ಬರ್ತಾರೆ, ಅಲ್ಲಿಗೆ ಬಂದ್ಬಿಡಿ ಅಲ್ಲಿ ನೋಡಿ. ಸಾಗರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದ 50ಕ್ಕೂ ಹೆಚ್ಚು ರೈತರನ್ನು ಸೋಮವಾರ ಸಂಜೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ರೈತ ಸಂಘವು ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ನಡೆಸಲು ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಕಚೇರಿ ಆವರಣದಲ್ಲಿ ಜನಸ್ಪಂದನ ನಡೆಸಲು ಅವಕಾಶ ನೀಡಿರಲಿಲ್ಲ. ಸಂಘವು ರಸ್ತೆ ಪಕ್ಕದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸ್ಥಳಕ್ಕೆ ಅಹವಾಲು ಸ್ವೀಕರಿಸಲು ಯಾವುದೇ ಅಧಿಕಾರಿಗಳು ಬಂದಿಲ್ಲವೆಂದು ರೈತ ಸಂಘವು ತಹಶೀಲ್ದಾರ್ ಕಚೇರಿ ಎದುರು ದಿಢೀರ್ ಪ್ರತಿಭಟನೆ ನಡೆಸಿ ಅಲ್ಲಿಯೇ ಅಡುಗೆ ಮಾಡಿ ಊಟ ಮಾಡುವ ಮೂಲಕ ಅಹೋರಾತ್ರಿ ಧರಣಿ ನಡೆಸಲು ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಸಂಜೆ ವೇಳೆಗೆ ಪ್ರತಿಭಟನಾ ನಿರತ 50ಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿದರು. ಗೋಪಾಲಕೃಷ್ಣ ಬೇಳೂರು ಅವರ ಆಡಳಿತದಲ್ಲಿ ರೈತರನ್ನ ಸಾಗರದಲ್ಲಿ 2ನೇ ಬಾರಿಗೆ ಬಂಧನಕ್ಕೊಳಪಡಿಸ್ತಾ ಇದ್ದಾರೆ. ಶಾಸಕರೇ, ಗೌರವಾನ್ವಿತ ಶಾಸಕರೇ, ಬಂಧನಕ್ಕೊಳಪಡಿಸೋದು ಮಾತ್ರ ದೊಡ್ಡ ಕೆಲಸ ಅಲ್ಲ. ನಾವು ಬಂದಿರ್ತಕ್ಕಂಥ ವಿಚಾರ ಏನು ಅಂತೇಳಿ ನಮ್ಮ ವಿಚಾರವನ್ನ ತಿಳ್ಕೊಳ್ಳಿ. ನಾವ್ ಏನ್ ಕೇಳಕ್ ಬಂದಿದೀವಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಶಾಸಕರಿಗೆ ಯಾವುದು ಶಾಶ್ವತ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೆಲ್ಲೋ ಕೂತ್ಕೊಂಡು ನಿಮ್ಗೆ ಯಾರು ಸಲಹೆ ಕೊಡ್ತಾರೋ ಗೊತ್ತಿಲ್ಲ. ಇದು ಬಹಳ ದೊಡ್ಡ ಘನಂದಾರಿ ಕೆಲಸ ಅಲ್ಲ ನಮ್ಮನ್ನು ಬಂಧಿಸೋದು. ಇವ್ರು ಬಂಧಿಸಿ ಜೈಲಿಗೆ ಕರ್ಕೊಂಡು ಹೋದ್ರೆ ಇನ್ನೂ 1000 ಜನ ಕರ್ಕೊಂಡ್ ಬರ್ತೀನಿ. ಎಲ್ಲರೂ ಜೈಲ್ ಕಟ್ರಿ ಫಸ್ಟ್. ಗೋಡೆ ಉದ್ಯೋಗ ಕಟ್ಟಿಲ್ಲ, ನೀವು ಜೈಲ್ ಕಟ್ತೀರಿ ಫಸ್ಟ್. ಸಾಗರ ಶಾಸಕರ ಕಪ್ಪಿ ಮುಷ್ಟಿ ಒಳಗೆ ಸಿಲುಕಿ ಒದ್ದಾಡ್ತಾ ಇದೀರಿ. ನಿಮ್ಮ
ನಿಮ್ಮ ಈ ಕಣ್ಣೋರ್ಸೋ ತಂತ್ರ ಜನಸ್ಪಂದನ ಯಾತ್ರೆ ಅಂತಿಮ ಯಾತ್ರೆ ಆಗುತ್ತೆ. ಇನ್ನು ಮುಂದೆ ನೀವು ಯಾವತ್ತೂ ಗೆಲ್ಲೋದಿಲ್ಲ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.